ನಾನು ಶ್ರುತಿ, ಬೆಂಗಳೂರಿನಲ್ಲಿ ಸಾಫ್ಟ್ವೇರ್ ಇಂಜಿನಿಯರ್. ನನ್ನ ಜೀವನದಲ್ಲಿ ನಡೆದ ಒಂದು ಅದ್ಭುತ ಅನುಭವವನ್ನು ನಿಮ್ಮೊಡನೆ ಹಂಚಿಕೊಳ್ಳಲು ಹಾತೊರೆಯುತ್ತಿದ್ದೇನೆ. ಈ ಕಥೆಯು ನನ್ನ ದೈನಂದಿನ ಜೀವನವನ್ನು ಸಂಪೂರ್ಣವಾಗಿ ಬದಲಾಯಿಸಿದ ಒಂದು ರಾತ್ರಿ. ಬೆಂಗಳೂರಿನ ಟ್ರಾಫಿಕ್ನಲ್ಲಿ ಸಿಲುಕಿ ಕಚೇರಿಯ ಕೆಲಸದ ಒತ್ತಡದಿಂದ ಸುಸ್ತಾಗಿ ಮನೆಗೆ ವಾಪಸಾಗುತ್ತಿದ್ದೆ. ಆ ದಿನ ಆಗಸ್ಟ್ ತಿಂಗಳ ಅಂತ್ಯ, ಮಳೆಗಾಲ ಶುರುವಾಗುವ ಮುನ್ಸೂಚನೆ. ಆಗಾಗ ಮಳೆ ಬರುತ್ತಿತ್ತು. ನಾನು ಕೆಲಸ ಮುಗಿಸಿ ರಾತ್ರಿ ಮನೆಗೆ ಮರಳುತ್ತಿದ್ದೆ. ಮಳೆಯ ಹನಿಗಳು ನನ್ನ ಮೈಮೇಲೆ ಬೀಳುತ್ತಾ ತಂಪಾದ ಅನುಭವ ನೀಡುತ್ತಿದ್ದವು. ಓಲಾ ಕ್ಯಾಬ್ ಬುಕ್ ಮಾಡಿದ್ದೆ. ಕ್ಯಾಬ್ ಬಂದು ಅಪಾರ್ಟ್ಮೆಂಟ್ ಗೇಟ್ ಬಳಿ ನಿಂತಿತು. ನಾನು ಕ್ಯಾಬ್ನಿಂದ ಇಳಿದು ಒಳಗೆ ಹೋದೆ. ರಿಸೆಪ್ಷನ್ನಲ್ಲಿ ಯಾರೂ ಇರಲಿಲ್ಲ. ಲಿಫ್ಟ್ ಕಾಯುತ್ತಿದ್ದಾಗ ಯಾರೋ ನನ್ನ ಹೆಸರನ್ನು ಕರೆದಂತೆ ಭಾಸವಾಯಿತು. ತಿರುಗಿ ನೋಡಿದೆ. ಅಲ್ಲಿ ಗೌತಮ್ ನಿಂತಿದ್ದ, ನಮ್ಮ ಅಪಾರ್ಟ್ಮೆಂಟ್ನ ಹೊಸ ಬಾಡಿಗೆದಾರ. ಒಂದೆರಡು ಬಾರಿ ನೋಡಿದ್ದೆ ಅಷ್ಟೇ. ಮಾತನಾಡಿದ್ದು ಬಹಳ ಕಡಿಮೆ. ಗೌತಮ್ ನೋಡಲು ಆಕರ್ಷಕವಾಗಿದ್ದ. ಎತ್ತರದ ನಿಲುವು, ಕಪ್ಪು ಕಣ್ಣುಗಳು ಮತ್ತು ಸಣ್ಣಗೆ ಗಡ್ಡ ಬಿಟ್ಟಿದ್ದ ಅವನ ಮುಖದಲ್ಲಿ ಗಂಭೀರ ಛಾಯೆ ಆವರಿಸಿತು. ಸದಾ ಒಬ್ಬಂಟಿಯಾಗಿ ಇರುವವನಂತೆ ಕಾಣುತ್ತಿದ್ದ. ಅವನ ಕಣ್ಣಿನಲ್ಲಿ ಸದಾ ಒಂದು ರಹಸ್ಯ ಅಡಗಿರುವಂತೆ ಕಾಣುತ್ತಿತ್ತು. ನಾನು ಅವನತ್ತ ಒಮ್ಮೆ ನೋಡಿದೆ. ನಮ್ಮ ಕಣ್ಣುಗಳು ಭೇಟಿಯಾದವು. ಆ ಕ್ಷಣವಷ್ಟೇ ನಾನೊಬ್ಬಳು ಅಲ್ಲ ಎಂಬ ಭಾವನೆ ಉಂಟಾಯಿತು. ನನ್ನ ಮನಸ್ಸಿನಲ್ಲಿ ಏನೋ ವಿಚಿತ್ರ ಭಾವನೆ ಮೂಡಿತು. ಹಾಯ್ ಶ್ರುತಿ, ಹೇಗಿದ್ದೀರಾ? ಗೌತಮ್ ನನ್ನನ್ನು ಮಾತನಾಡಿಸಿದ. ನಾನು ಚೆನ್ನಾಗಿದ್ದೇನೆ ಗೌತಮ್. ನೀವು ಹೇಗಿದ್ದೀರಿ? ಈ ಹೊತ್ತಲ್ಲಿ ಇಲ್ಲಿ? ನಾನು ಕೇಳಿದೆ. ನಾನು ಚೆನ್ನಾಗಿದ್ದೇನೆ. ಸ್ವಲ್ಪ ಕೆಲಸವಿತ್ತು, ಅದಕ್ಕೆ ಬಂದಿದ್ದೆ, ಅವನು ಉತ್ತರಿಸಿದ. ಲಿಫ್ಟ್ ಬಂತು. ನಾನು ಲಿಫ್ಟ್ ಒಳಗೆ ಹೋಗುತ್ತಿದ್ದಂತೆ ಅವನು ಸಹ ನನ್ನ ಹಿಂದೆ ಬಂದು ನಿಂತ. ಹೃದಯ ಭಯದಿಂದ ತಡೆಯುತ್ತಿತ್ತು, ಆದರೆ ಏನೋ ಆಕರ್ಷಣೆಯೂ ಇದ್ದಿತು. ಲಿಫ್ಟ್ ಮುಚ್ಚಿದ ತಕ್ಷಣ ಒಂದು ವಿದ್ಯುತ್ ತರಹದ ಸಂವೇದನೆ ನನ್ನ ದೇಹವನ್ನು ತಟ್ಟಿತು. ಅವನ ನಜರೆಯಲ್ಲೇ ಒಂದು ವಿಚಿತ್ರ ಚುಂಬಕ ಶಕ್ತಿ ಇತ್ತು. ವಾತಾವರಣದಲ್ಲಿ ವಿವರಿಸಲಾಗದ ಒಂದು ರೀತಿಯ ಸೆಳೆತವಿತ್ತು. ಲಿಫ್ಟ್ ನಿಧಾನವಾಗಿ ಮೇಲಕ್ಕೆ ಚಲಿಸುತ್ತಿತ್ತು. ಮೌನ ಆವರಿಸಿತ್ತು. ಆ ಮೌನವನ್ನು ಮುರಿಯಲು ನಾನು ಪ್ರಯತ್ನಿಸಿದೆ. ನೀವು ಈ ಅಪಾರ್ಟ್ಮೆಂಟ್ಗೆ ಯಾವಾಗ ಶಿಫ್ಟ್ ಆದ್ರಿ? ನಾನು ಕೇಳಿದೆ. ಸುಮಾರು 1 ವಾರ ಆಯ್ತು, ಅವನು ಉತ್ತರಿಸಿದ. ಬೆಂಗಳೂರು ನಿಮ್ಗೆ ಇಷ್ಟವಾಯಿತಾ? ನನಗೆ ಬೆಂಗಳೂರು ತುಂಬಾ ಇಷ್ಟ. ನಾನು ಹುಟ್ಟಿ ಬೆಳೆದಿದ್ದೆಲ್ಲ ಇಲ್ಲೇ, ನಾನು ಹೇಳಿದೆ. ಲಿಫ್ಟ್ ನನ್ನ ಫ್ಲೋರ್ ತಲುಪಿತು. ನಾನು ಹೊರಗೆ ಹೋಗಲು ಸಿದ್ಧನಾದೆ. ನಾನು ನಿಮ್ಮ ಜೊತೆ ಸ್ವಲ್ಪ ಮಾತನಾಡಬಹುದೇ? ಗೌತಮ್ ಕೇಳಿದ. ನಾನು ಆಶ್ಚರ್ಯದಿಂದ ಅವನನ್ನು ನೋಡಿದೆ. ಏನು ಮಾತನಾಡಬೇಕು? ಒಂದು ಕಾಫಿ ಕುಡಿಯುತ್ತಾ ಮಾತಾಡೋಣ? ನಿಮಗೆ ತೊಂದರೆ ಇಲ್ಲದಿದ್ದರೆ, ಅವನು ಕೇಳಿದ. ನನಗೆ ಸ್ವಲ್ಪ ಆಶ್ಚರ್ಯವಾಯಿತು. ಆದರೂ ಅವನ ಕಣ್ಣುಗಳಲ್ಲಿ ಬೇರೆಯದೇನೋ ಕಾಣುತ್ತಿತ್ತು. ನಾನು ಒಪ್ಪಿಕೊಂಡೆ. ಸರಿ ಬನ್ನಿ, ನಾನು ಹೇಳಿದೆ. ನಾವು ನನ್ನ ಫ್ಲಾಟ್ಗೆ ಹೋದೆವು. ನಾನು ಕಾಫಿ ಮಾಡಲು ಅಡುಗೆ ಮನೆಗೆ ಹೋದೆ. ಅವನು ಲಿವಿಂಗ್ ರೂಮಿನಲ್ಲಿ ಕುಳಿತಿದ್ದ. ಕಾಫಿ ಕುಡಿಯುತ್ತಾ ನಾವು ಮಾತನಾಡಲು ಶುರು ಮಾಡಿದೆವು. ನೀವು ಏನು ಕೆಲಸ ಮಾಡುತ್ತೀರಿ ಗೌತಮ್? ನಾನು ಕೇಳಿದೆ. ನಾನು ಒಬ್ಬ ಫ್ರೀಲ್ಯಾನ್ಸ್ ರೈಟರ್. ಕತೆ, ಕವನ ಬರೆಯುವುದು ನನ್ನ ಕೆಲಸ, ಅವನು ಉತ್ತರಿಸಿದ. ಓ, ಅದ್ಭುತವಾಗಿದೆ. ನನಗೂ ಕತೆಗಳನ್ನು ಓದಲು ತುಂಬಾ ಇಷ್ಟ, ನಾನು ಹೇಳಿದೆ. ಮಾತು ಮುಂದುವರೆಯಿತು. ಅವನ ಬಗ್ಗೆ, ನನ್ನ ಬಗ್ಗೆ ಹೇಳಿಕೊಂಡೆವು. ಸಮಯ ಹೇಗೆ ಹೋಯಿತೆಂದು ನನಗೆ ತಿಳಿಯಲಿಲ್ಲ. ರಾತ್ರಿ ಊಟದ ಸಮಯವಾಗಿತ್ತು. ನೀವು ಊಟ ಮಾಡಿದ್ದೀರಾ ಗೌತಮ್? ನಾನು ಕೇಳಿದೆ. ಇಲ್ಲ, ನಾನು ಇನ್ನೂ ಊಟ ಮಾಡಿಲ್ಲ, ಅವನು ಉತ್ತರಿಸಿದ. ನಾನು ನಿಮಗೆ ಊಟ ಬಡಿಸಬೇಕಾ? ನಾನು ಕೇಳಿದೆ. ನಿಮಗೆ ತೊಂದರೆ ಇಲ್ಲದಿದ್ದರೆ ಖಂಡಿತ, ಅವನು ಹೇಳಿದ. ನಾನು ಅವನಿಗೆ ಊಟ ಬಡಿಸಿದೆ. ನಾವು ಒಟ್ಟಿಗೆ ಊಟ ಮಾಡಿದೆವು. ಊಟ ಮಾಡುವಾಗ ಅವನು ನನ್ನನ್ನೇ ನೋಡುತ್ತಿದ್ದ. ಅವನ ಕಣ್ಣುಗಳಲ್ಲಿ ಪ್ರೀತಿ ಕಾಣುತ್ತಿತ್ತು. ಊಟ ಮುಗಿದ ನಂತರ ನಾನು ತಟ್ಟೆಗಳನ್ನು ತೊಳೆಯಲು ಹೋದೆ. ಅವನು ನನ್ನ ಹಿಂದೆ ಬಂದ. ಶ್ರುತಿ, ನಾನು ನಿಮಗೆ ಏನನ್ನಾದರೂ ಹೇಳಬೇಕೆಂದಿದ್ದೇನೆ, ಅವನು ಹೇಳಿದ. ನಾನು ತಿರುಗಿ ಅವನನ್ನು ನೋಡಿದೆ. ಏನು ಹೇಳಬೇಕು? ನಾನು ನಿಮ್ಮನ್ನು ಇಷ್ಟಪಡುತ್ತೇನೆ, ಅವನು ಹೇಳಿದ. ಅವನ ಮಾತು ಕೇಳಿ ನನಗೆ ಆಶ್ಚರ್ಯವಾಯಿತು. ಅವನ ಕಣ್ಣುಗಳಲ್ಲಿ ಆಳವಾದ ಪ್ರೀತಿ ಕಾಣುತ್ತಿತ್ತು. ನಾನು ಏನು ಹೇಳಬೇಕೆಂದು ತೋಚದೆ ಸುಮ್ಮನಾದೆ. ನನಗೆ ಗೊತ್ತು, ಇದು ತುಂಬಾ ಬೇಗ ಎಂದು.
ಆದರೆ ನಾನು ಮೊದಲ ಸಲ ನಿಮ್ಮನ್ನು ನೋಡಿದಾಗಲೇ ನನಗೆ ನಿಮ್ಮ ಮೇಲೆ ಪ್ರೀತಿಯಾಯಿತು. ನೀವು ತುಂಬಾ ಸುಂದರವಾಗಿದ್ದೀರಿ ಶ್ರುತಿ. ನಿಮ್ಮ ಮನಸ್ಸು ಕೂಡ ಅಷ್ಟೇ ಸುಂದರವಾಗಿದೆ, ಅವನು ಹೇಳಿದ. ನಾನು ಅವನ ಮಾತುಗಳಿಗೆ ಕರಗಿ ಹೋಗಿದ್ದೆ. ನನಗೂ ಅವನ ಮೇಲೆ ಒಂದು ರೀತಿಯ ಪ್ರೀತಿ ಹುಟ್ಟಿಕೊಂಡಿತ್ತು. ಆದರೆ ಅದನ್ನು ವ್ಯಕ್ತಪಡಿಸಲು ನನಗೆ ಭಯವಾಗುತ್ತಿತ್ತು. ನನಗೂ ನಿಮ್ಮ ಮೇಲೆ ಒಂದು ರೀತಿಯ ಸೆಳೆತವಿದೆ ಗೌತಮ್. ಆದರೆ ನಾನು ಏನು ಹೇಳಬೇಕೆಂದು ನನಗೆ ತಿಳಿಯುತ್ತಿಲ್ಲ, ನಾನು ಹೇಳಿದೆ. ಅವನು ನನ್ನ ಹತ್ತಿರ ಬಂದ. ನನ್ನ ಕೈಗಳನ್ನು ಹಿಡಿದುಕೊಂಡ. ನೀವು ಏನು ಹೇಳಬೇಕಾಗಿಲ್ಲ ಶ್ರುತಿ. ನಿಮ್ಮ ಕಣ್ಣುಗಳು ಎಲ್ಲವನ್ನೂ ಹೇಳುತ್ತಿವೆ, ಅವನು ಹೇಳಿದ. ಅವನು ನನ್ನನ್ನು ಹತ್ತಿರಕ್ಕೆ ಎಳೆದುಕೊಂಡ. ನನ್ನ ಹಣೆಗೆ ಮುತ್ತಿಟ್ಟ. ಆ ಕ್ಷಣ ನನ್ನ ಜೀವನದಲ್ಲಿ ಮರೆಯಲಾಗದ ಕ್ಷಣವಾಗಿತ್ತು. ನಾವು ಬಹಳ ಹೊತ್ತು ಮಾತನಾಡುತ್ತಾ ಕುಳಿತಿದ್ದೆವು. ಪ್ರೀತಿಯ ಮಾತುಗಳು, ಭರವಸೆಗಳು, ಕನಸುಗಳು ಎಲ್ಲವನ್ನೂ ಹಂಚಿಕೊಂಡೆವು. ನೀವು ಓರ್ವಳಾಗಿ ಇರುತ್ತೀರಾ ಎಂದು ಅವನು ಮೃದುವಾಗಿ ಕೇಳಿದ. ಹೌದು ನಾನು ನಿಧಾನವಾಗಿ ಉತ್ತರಿಸಿದೆ. ಅವನು ನನ್ನ ಮುಖದಿಂದ ಕೂದಲನ್ನು ನಿಧಾನವಾಗಿ ಸರಿಸಿದನು. ಆ ಸ್ಪರ್ಶ ತಂಪೆರೆಯುವಂತೆ, ಆದರೆ ಒಳಗೆ ಕಿಚ್ಚಿಡುವಂತೆ ಇತ್ತು. ನಾನು ಬೆಚ್ಚಿ ಅವನಿಂದ ದೂರ ಸರಿಯಲು ಪ್ರಯತ್ನಿಸಿದೆ, ಆದರೆ ಅವನು ನನ್ನ ಕೈಯನ್ನು ಬಿಗಿಯಾಗಿ ಹಿಡಿದನು. ನನ್ನ ಹೃದಯ ಬಡಿತ ಹೆಚ್ಚಾಯಿತು. ನನ್ನ ದೇಹದಲ್ಲಿ ಏನೇನೋ ಸಂಭವಿಸುತ್ತಿದೆ ಎಂದು ನನಗೆ ಅರಿವಾಗಲಿಲ್ಲ. ನೀವು ನನ್ನಿಂದ ದೂರ ಹೋಗಲು ಸಾಧ್ಯವಿಲ್ಲ ಶ್ರುತಿಯ, ಅವನು ನಿಧಾನವಾಗಿ ಹೇಳಿದ. ಅವನ ಕಣ್ಣುಗಳಲ್ಲಿ ಆಳವಾದ ಆಕರ್ಷಣೆ ಇತ್ತು. ಅವನ ಧ್ವನಿಯಲ್ಲಿ ಒಂದು ರೀತಿಯ ಕಾತರವಿತ್ತು. ನನಗೆ ಆಗ ತಾನೇ ಅರ್ಥವಾಯಿತು, ನಾನು ಈ ರಹಸ್ಯಪೂರ್ಣ ಪ್ರೇಮದಲ್ಲಿ ಕಳೆದು ಹೋಗಿದ್ದೇನೆ. ಈ ಒಂದು ಕ್ಷಣದ ಒಳಗೆ ನನ್ನ ಜೀವನವೇ ಬದಲಾಗಿದೆ. ಅವನು ನನ್ನನ್ನು ತನ್ನ ತೋಳುಗಳಲ್ಲಿ ಬಿಗಿಯಾಗಿ ಹಿಡಿದುಕೊಂಡನು. ಅವನ ಉಸಿರು ನನ್ನ ಕುತ್ತಿಗೆಗೆ ತಾಗುತ್ತಿತ್ತು. ನನ್ನ ದೇಹದಲ್ಲಿ ಒಂದು ರೀತಿಯ ಕಂಪನ ಶುರುವಾಯಿತು. ನಾನು ನಿಮ್ಮನ್ನು ಎಂದಿಗೂ ಬಿಟ್ಟುಕೊಡುವುದಿಲ್ಲ ಶ್ರುತಿ, ಅವನು ಹೇಳಿದ. ಆ ರಾತ್ರಿ ಅವನ ತೋಳುಗಳಲ್ಲಿ ನಾನು ಮೈಮರೆತೆ. ಪ್ರೇಮದ ಹೊಸ ಅನುಭೂತಿಯಲ್ಲಿ ನನ್ನೆಲ್ಲಾ ಅಸ್ತಿತ್ವ ಅವನಿಗೆ ಅರ್ಪಿತವಾಯಿತು. ಗೌತಮ್ ನನ್ನ ಜೀವನದಲ್ಲಿ ಬಂದ ಮೇಲೆ ಎಲ್ಲವೂ ಬದಲಾಯಿತು. ನನ್ನ ಏಕಾಂಗಿತನ ದೂರವಾಯಿತು. ನನ್ನ ಜೀವನದಲ್ಲಿ ಪ್ರೀತಿ, ನಂಬಿಕೆ ಮತ್ತು ಸಂತೋಷಗಳು ತುಂಬಿಕೊಂಡವು. ಅವನು ನನಗೆ ಒಳ್ಳೆಯ ಗೆಳೆಯ, ಪ್ರೇಮಿ ಮತ್ತು ಜೀವನ ಸಂಗಾತಿಯಾದ. ಆ ರಾತ್ರಿ ನನ್ನ ಜೀವನದ ಒಂದು ಹೊಸ ಅಧ್ಯಾಯವನ್ನು ತೆರೆಯಿತು. ಆ ರಾತ್ರಿ ನಾನು ನನ್ನ ನಿಜವಾದ ಪ್ರೀತಿಯನ್ನು ಕಂಡುಕೊಂಡೆ. ಕೆಲವು ತಿಂಗಳ ನಂತರ ನಾವು ಮದುವೆಯಾದೆವು. ನಮ್ಮ ಮದುವೆ ತುಂಬಾ ಸರಳವಾಗಿ ನಡೆಯಿತು. ನಮ್ಮ ಕುಟುಂಬ ಮತ್ತು ಸ್ನೇಹಿತರು ಮಾತ್ರ ಬಂದಿದ್ದರು. ಗೌತಮ್ ಮತ್ತು ನಾನು ಈಗ ಸಂತೋಷದಿಂದ ಜೀವನ ನಡೆಸುತ್ತಿದ್ದೇವೆ. ನಾವು ಒಟ್ಟಿಗೆ ಕತೆಗಳನ್ನು ಬರೆಯುತ್ತೇವೆ, ಪ್ರವಾಸ ಮಾಡುತ್ತೇವೆ ಮತ್ತು ಜೀವನವನ್ನು ಆನಂದಿಸುತ್ತೇವೆ. ನಮ್ಮ ಪ್ರೀತಿ ಒಂದು ಅದ್ಭುತ. ಅದು ನನ್ನ ಜೀವನವನ್ನು ಬೆಳಗಿಸಿದೆ. ನಾನು ಗೌತಮ್ಗೆ ಚಿರಋಣಿಯಾಗಿದ್ದೇನೆ. 1 ವರ್ಷದ ನಂತರ ನಮಗೆ ಒಂದು ಮಗು ಜನಿಸಿತು. ನಾವು ಅವನಿಗೆ ಅರ್ಜುನ್ ಎಂದು ಹೆಸರಿಟ್ಟಿದ್ದೇವೆ. ಅರ್ಜುನ್ ನಮ್ಮ ಜೀವನದಲ್ಲಿ ಇನ್ನಷ್ಟು ಸಂತೋಷವನ್ನು ತಂದಿದ್ದಾನೆ. ನಾನು ಮತ್ತು ಗೌತಮ್ ಅರ್ಜುನನ್ನು ಪ್ರೀತಿಯಿಂದ ನೋಡಿಕೊಳ್ಳುತ್ತೇವೆ. ಅವನಿಗೆ ಉತ್ತಮ ಶಿಕ್ಷಣ ಕೊಡಿಸುತ್ತೇವೆ. ಅವನು ದೊಡ್ಡವನಾಗಿ ಒಳ್ಳೆಯ ವ್ಯಕ್ತಿಯಾಗಬೇಕೆಂದು ನಾವು ಬಯಸುತ್ತೇವೆ. ನಮ್ಮ ಜೀವನದಲ್ಲಿ ಕಷ್ಟಗಳು ಬರಬಹುದು. ಆದರೆ ನಾವು ಯಾವಾಗಲೂ ಒಟ್ಟಿಗೆ ಇರುತ್ತೇವೆ. ನಮ್ಮ ಪ್ರೀತಿ ನಮ್ಮನ್ನು ಒಂದುಗೂಡಿಸುತ್ತದೆ. ನಾನು ನನ್ನ ಜೀವನದ ಬಗ್ಗೆ ತುಂಬಾ ಸಂತೋಷವಾಗಿದ್ದೇನೆ. ನಾನು ಒಳ್ಳೆಯ ಕುಟುಂಬವನ್ನು ಹೊಂದಿದ್ದೇನೆ. ನನ್ನ ಜೀವನದಲ್ಲಿ ಪ್ರೀತಿ ಮತ್ತು ಸಂತೋಷ ತುಂಬಿದೆ. ಅವರ ನೆನಪುಗಳು ನನ್ನ ಹೃದಯದಲ್ಲಿ ಸದಾ ಹಸಿರಾಗಿರುತ್ತವೆ. ಸ್ನೇಹಿತರೆ, ಈ ಪ್ರೇಮಕತೆ ನಿಮಗೆ ಇಷ್ಟವಾದಲ್ಲಿ ದಯವಿಟ್ಟು ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಮಾಡಿ ತಿಳಿಸಿ. ಲೈಕ್ ಮಾಡಿ, ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಕಥೆಯಲ್ಲಿ ಮತ್ತೆ ಭೇಟಿಯಾಗೋಣ.